ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೀನಾ ಅಮ್ಮನ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ತುಂಬಾ ಖುಷಿಯಾಗಿ ಇರ್ತಾಳೆ. ಆದರೆ ಈ ಕಡೆ ಸೂರ್ಯ ಅವರಿಗೆ ಹೊಟ್ಟೆಗೆ ಊಟನೇ ಸಿಗ್ತಾ ಇರೋದಿಲ್ಲ. ಡ್ಯೂಟಿ ಮಾಡಿಕೊಂಡು ಮನೆಗೆ ಬಂದರೆ ಊಟಕ್ಕೇನು ಇಲ್ಲದೆ ಇರೋ ರೀತಿ ಎಲ್ಲನೂ ಖಾಲಿ ಮಾಡಿಬಿಟ್ಟು ಸೂರ್ಯ ಬರ್ತಾ ಇದ್ದಾನೆ ಅಂದರೆ ಸಾಕು ಶಾಂತಿ ಓಡೋಗ್ಬಿಟ್ಟು ರೂಮಲ್ಲಿ ಮಲ್ಕೊಳ್ತಾರೆ. ಇನ್ನು ಸೂರ್ಯ ಅವರು ಮನೇಲಿದ್ದಂತಹ ಎಲ್ಲ ಪಾತ್ರೆಗಳನ್ನು ತೆಗೆದು ನೋಡ್ತಾರೆ. ಆದರೆ ಅವರಿಗೆ ಏನೂ ಸಹ ಊಟಕ್ಕೆ ಸಿಗೋದಿಲ್ಲ. ಏನಪ್ಪ ಮಾಡೋದು, ಈ ಸಕ್ಕರೆ ಬಯಲು ಏನು ಊಟಕ್ಕೆ ಮಾಡೇ ಇಲ್ವಾ, ಏನು ಮಾಡೋದು ಇವಾಗ ಅಂತ ಹೇಳಿಬಿಟ್ಟು ಈ ಕಡೆ ಮೀನಾ ಅವ್ರನ್ನ ನೆನಪು ಮಾಡಿಕೊಂಡು, ಮೀನಾ ಏನಮ್ಮ ಮಾಡ್ತಾ ಇದೆಯಾ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ಅಲ್ಲಿ ಏನಾದರೂ ಇದೆಯಾ ಊಟಕ್ಕೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ಏನಪ್ಪ ಇವರು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮೀನಾ ತುಂಬಾ ಬೇಗ ಅಡುಗೆ ಮಾಡ್ತೀನಿ ರೀ, ಮನೆಗೆ ಬನ್ನಿ ಅಂತ ಹೇಳಿ ಹೇಳ್ತಾಳೆ. ಅದೇ ಖುಷಿಲಿ ಕೂಡ ಇರ್ತಾನೆ ಸೂರ್ಯ. ಹಾಗೆಯೇ ಅಡುಗೆ ಮಾಡೋದಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ತರಕಾರಿ ಎಲ್ಲನೂ ತಗೊಂಡು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರೋದನ್ನು ನೋಡಿಬಿಟ್ಟು ಕುಸುಮ ಬಂದುಬಿಟ್ಟು, ಏನಮ್ಮ ಮೀನಾ, ಸೂರ್ಯ ಬರ್ತಾ ಇದ್ದಾರಾ, ಯಾಕೆ ಇಷ್ಟೊಂದು ಅಡುಗೆ ಎಲ್ಲ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ಯಾ ಅಂತ ಕೇಳಿದಾಗ, ಹೌದು, ಅವರಿಗಲ್ಲಿ ಊಟಕ್ಕೆ ಇಲ್ವಂತೆ, ತುಂಬ ಹೊಟ್ಟೆ ಹಸ್ಕೊಂಡು ಇದ್ದಾರಂತೆ ಅಮ್ಮ, ನಾನು ಊಟಕ್ಕೆ ಮಾಡ್ತೀನಿ ಅಂದಾಗ, ಏನಮ್ಮ ಹೇಳ್ತಾ ಇದೆಯಾ ನೀನು, ಆಷಾಢ ಅಂತ ಹೇಳಿ ಮನೆಗೆ ಬಂದಿದ್ಯಾ, ಅಳಿಯಂದ್ರು ಅಲ್ಲೇ ಊಟ ಮಾಡ್ಕೊಂಡ್ಲಿ, ಅವರು ಇಲ್ಲಿಗೆ ಬರೋದು ಬೇಡ, ಇಲ್ಲಿಗೆ ಬಂದರೆ ಸರಿ ಹೋಗೋದಿಲ್ಲ ಅಮ್ಮ ಅಂತ ಹೇಳಿ ಕುಸುಮ ಹೇಳ್ತಾಳೆ. ಅಮ್ಮ ಏನು ಈ ರೀತಿ ಹೇಳ್ತಾ ಇದ್ದಾರಲ್ಲ, ಏನು ಮಾಡೋದು ಇವಾಗ, ಅವ್ರು ನೋಡಿದ್ರೆ ಅಲ್ಲಿ ಹಸುನ ತಡ್ಕೊಂಡು ಇರೋದಕ್ಕೆ ಆಗಲ್ಲ ಅಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕುಸುಮನ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ತಾಳೆ. ಸರಿನಮ್ಮ ಆಯಿತು ಅಂತ ಹೇಳಿ ಕುಸುಮನು ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಆಗ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳ್ತೀನಿ ಬರೋದಕ್ಕೆ ಅಂತ ಹೇಳಿ ಸೂರ್ಯನಿಗೆ ಫೋನ್ ಮಾಡಿ ಹೇಳಿದಾಗ, ಸೂರ್ಯನು ಕೂಡ ಖುಷಿಯಾಗಿ ಸರಿ, ಹೊಟ್ಟೆನೂ ಹಸು ನೀಗಿಸ್ಕೊಂಡಂಗೆ ಆಗುತ್ತೆ, ಹಾಗೆ ಈ ಕಡೆ ಮೀನಾನು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಊಟಕ್ಕೆ ಅಂತ ಹೇಳಿ ಮನೆಗೆ ಬರ್ತಾನೆ. ಇನ್ನು ಕುಸುಮನೆ ಕೂಡ ಎಲ್ಲರಿಗೂ ಪ್ರೀತಿಯಿಂದ ನಾನೇ ಬಡಿಸ್ತೀನಿ ಅಳಿಯಂದ್ರೆ, ಹೊಟ್ಟೆ ತುಂಬ ಊಟ ಮಾಡಿ, ನೀವು ಯಾವುದೇ ರೀತಿ ಸಂಕೋಚ ಇಟ್ಕೋಬೇಡಿ ಅಂತ ಹೇಳಿ ಖುಷಿಯಾಗಿ ಊಟಕ್ಕೆ ಬಡಿಸ್ತಾಳೆ ಕುಸುಮನು ಕೂಡ. ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಅದೇ ನನಗೆ ಸಂಕೋಚನ ಅಂತ ಹೇಳಿಬಿಟ್ಟು ಸೂರ್ಯ ಯಾವುದೇ ಸಂಕೋಚ ಇಲ್ಲದೇ ಚೆನ್ನಾಗಿ ಬಾರಿಸ್ತಾನೆ. ಏನಕ್ಕೆ ಅಂದರೆ ಅವನು ಈಗಾಗಲೇ ಹಸ್ಕೊಂಡು ಇರೋದ್ರಿಂದ ಅವನು ಯಾವ ಸಂಕೋಚನೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಅದನ್ನು ನೋಡಿಬಿಟ್ಟು ಮೀನಾ ಹಾಗೆ ಈ ಕಡೆ ಕನಕ ನಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.